ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 5ನೇ ಅಧ್ಯಾಯ 14ನೆಯ ಶ್ಲೋಕ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. God determines neither the doership nor the doings of men, nor even their contact with the fruit of actions. But it is nature alone that does all this. ಇಲ್ಲಿ ಸೃಷ್ಟಿಯನ್ನು ಮಾಡಬೇಕಾದಾಗ ಭಗವಂತನು ಯಾವ ಕರ್ಮಗಳನ್ನಾಗಲಿ ಮತ್ತು ಕರ್ತೃತ್ವವನ್ನಾಗಲಿ ಇನ್ನು ಅವುಗಳ ಫಲಗಳನ್ನಾಗಲಿ ನಿರ್ಮಾಣ ಮಾಡಿರೋದಿಲ್ಲ. ಪ್ರತಿಯೊಂದು ಅವುಗಳ ಸಂಬಂಧವನ್ನು ಕೂಡ ಆ ಭಗವಂತನು ನಿರ್ಮಾಣ ಮಾಡಿರೋದಿಲ್ಲ. ಫಲಕ್ಕೂ ಹಣ್ಣಿಗೂ ಸಂಬಂಧ, ಕರ್ಮಕ್ಕೂ ಫಲಕ್ಕೂ ಸಂಬಂಧ, ಈ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಆತನು ಮಾಡಿರೋದಿಲ್ಲ. ಆದರೆ ಅದು ಸ್ವಭಾವಗತವಾಗಿಯೇ ಅದು ಹೊಂದಿಕೊಂಡಿರುತ್ತೆ. ಅದರ ಸ್ವಭಾವ ಅಂತ ಅದು ಹೇಳೋದು. ಮರವನ್ನು ಬೆಳೆಸಿದ ಮೇಲೆ ಅದು ವಯೋಮಾನಕ್ಕೆ ಬಂದಂತೆ ಫಲವನ್ನು ಕೊಡುವುದು ಅದರ ಸ್ವಭಾವ. ಕರ್ಮವನ್ನು ಮಾಡಿದ ಮೇಲೆ ಅದರ ಫಲವನ್ನು ಕೊಡುವುದು ಅದರ ಸ್ವಭಾವ. ಸ್ವಭಾವಸ್ತು ಪ್ರವರ್ತತೆ ನತು ನಿರ್ಮಾಪಕ. ಸ್ವಭಾವ ಅನ್ನುವಂಥದ್ದೇ ಅವುಗಳಲ್ಲಿ ಕ್ರಿಯೆಗಳನ್ನು, ಫಲಗಳನ್ನು, ವ್ಯವಹಾರಗಳನ್ನು ಉಂಟು ಮಾಡುತ್ತದೆ. ಹಾಗಾಗಿ ನ ಕರ್ತೃತ್ವಂ, ಕರ್ತೃತ್ವವನ್ನು ಮಾಡಿಲ್ಲ, ಮತ್ತು ಅವುಗಳಲ್ಲಿ ಭ್ರಾತೃತ್ವವನ್ನು ಉಂಟು ಮಾಡಿಲ್ಲ, ಅವುಗಳಲ್ಲಿ ಮಾತೃತ್ವವನ್ನು ಉಂಟು ಮಾಡಿಲ್ಲ, ಪಿತೃತ್ವವನ್ನು ಉಂಟು ಮಾಡಿಲ್ಲ. ಯಾವುದೋ ವಿಷಯಗಳನ್ನು ಭಗವಂತನು ನಿರ್ಮಾಣ ಮಾಡಿಲ್ಲ. ಅವು ಸಹಜವಾಗಿಯೇ ತಮ್ಮ ಸ್ವಭಾವಕ್ಕನುಗುಣವಾಗಿ ಆ ಕ್ರಿಯೆ ಕರ್ಮಗಳನ್ನು ಉಂಟು ಮಾಡ್ತವೆ. ಹಾಗಾಗಿ ಈ ಕರ್ಮಗಳನ್ನಾಗಲಿ ಮತ್ತು ಫಲಗಳನ್ನಾಗಲಿ ಮತ್ತು ಇನ್ನೂ ಅವುಗಳ ಸಂಬಂಧವನ್ನಾಗಲಿ ಯಾರಿಗೂ ನಿರ್ಮಾಣ ಮಾಡೋದಕ್ಕೆ ಬರೋದಿಲ್ಲ. ಅವು ಸಹಜವಾಗಿಯೇ ತಮ್ಮಿಂದ ತಾವೇನೆ ಆಟೋಮೆಟಿಕ್ಕಾಗಿ ಬೆಳೆಯುತ್ತವೆ. ಮರವು, ಮನುಷ್ಯರು ಮತ್ತು ಇತರೆಯಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಎಲ್ಲವುಗಳು ಕೂಡ ತಮ್ಮ ತಮ್ಮ ಕ್ರಿಯಾಗನುಗುಣವಾಗಿ, ವಯೋಮಾನಕ್ಕನುಗುಣವಾಗಿ, ಆಯುಷ್ಯಕ್ಕನುಗುಣವಾಗಿ, ಕರ್ಮಕ್ಕನುಗುಣವಾಗಿ ಆ ಕೆಲಸಗಳನ್ನು ಸಹಜವಾಗಿ ಮಾಡ್ತಾ ಮುಂದುವರಿತವೆ. ಸಹಜವಾಗಿಯೇ ಅವುಗಳು ಸಂತತಿಗಳನ್ನು ಉಂಟು ಮಾಡ್ತವೆ. ಸಹಜವಾಗಿಯೇ ತಮ್ಮ ಪ್ರಕ್ರಿಯೆಗಳನ್ನು ಹರಡ್ತವೆ. ಪ್ರತಿಯೊಂದು ಜೀವಿಯೂ ಕೂಡ ತಾನು ವಿಸ್ತಾರವಾಗಬೇಕು, ತಾನು ಬೆಳೆಯಬೇಕು, ತಾನು ಫಲವನ್ನು ನೀಡಬೇಕು, ತಾನು ಸುಖಿಯಾಗಿರಬೇಕು, ತಾನು ಉತ್ತಮ ಪ್ರಜೆ ಎಂದು ಹೇಳಿಕೊಳ್ಬೇಕು, ಉತ್ತಮ ಜೀವಿ ಎಂದು ಹೇಳಿಕೊಳ್ಬೇಕು ಅಂತ ಆಸೆಯನ್ನು ಹೊಂದಿರುವಂಥದ್ದು. ಒಂದು ಮರವನ್ನೇ ನಾವು ನೆಟ್ಟಿದರೂ ಕೂಡ ಆ ಮರವು ತನ್ನ ವ್ಯಾಪ್ತಿಯನ್ನು ವಿಶಾಲವಾಗಿ ಹರಡಿಕೊಂಡು ಹೋಗುತ್ತದೆ. ಯಾಕೆ ಹರಡಿಕೊಂಡು ಹೋಗುತ್ತದೆ? ಅದರಲ್ಲಿಯೇ ಒಂದು ಬಯಲ ಇದೆ, ಒಂದು ಧ್ಯೇಯೋದ್ದೇಶ ಇದೆ. ನಾನು ಬೆಳೆಯಬೇಕು, ನಾನು ದೊಡ್ಡದಾಗಬೇಕು, ನಾನು ಸುಂದರವಾಗಿರಬೇಕು, ನಾನು ಸಂತೋಷವಾಗಿರಬೇಕು, ನನ್ನಿಂದ ಜನರಿಗೆ ಉಪಕಾರವಾಗಬೇಕು ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ಅದು ವ್ಯಾಪಕವಾಗಿ ಬೆಳೆಯುತ್ತದೆ. ಅದನ್ನು ಬೆಳೆಸಲಿ, ಇತರೆಯವರು ನೀರು ಹಾಕಲಿ, ನೀರು ಹಾಕದೇ ಇರಲಿ, ಯಾರಾದರೂ ನೋಡಲಿ, ನೋಡದೇ ಇರಲಿ, ಇತರೆಯವರು ಬಳಸಿಕೊಳ್ಳಲಿ, ಬಳಸದೇ ಇರಲಿ, ಇನ್ನೊಬ್ಬರು ನನ್ನನ್ನು ನೋಡ್ತಾ ಇದ್ದಾರೆ ಅಂತಲ್ಲ, ಇನ್ನೊಬ್ಬರು ನನ್ನನ್ನು ಬಳಸಿಕೊಳ್ತಾ ಇದ್ದಾರೆ ಅಂತಲ್ಲ, ಇನ್ನೊಬ್ಬರು ನನ್ನನ್ನು ಬೆಳೆಸ್ತಾ ಇದ್ದಾರೆ ಅಂತಲ್ಲ, ಅದು ಸಹಜವಾಗಿಯೇ ಅರಣ್ಯದಲ್ಲಿ ಹುಟ್ಟಿಕೊಂಡು ಎಲ್ಲೆಲ್ಲಿಯೂ ಕಾಡಲ್ಲಿ ಬೆಳೆದುಕೊಂಡು ತನ್ನ ವಿಸ್ತಾರವನ್ನು ವ್ಯಾಪಿಸಿಕೊಂಡು ಹೋಗುತ್ತದೆ, ತನ್ನ ಫಲಗಳನ್ನು ಕೊಡುತ್ತದೆ. ನನ್ನ ಫಲವನ್ನು ಯಾರಾದರೂ ತಿನ್ನಲಿ ಅನ್ನುವಂಥ ಆಸೆಯೂ ಕೂಡ ಅದಕ್ಕೆ ಇಲ್ಲ. ನನ್ನ ಫಲವನ್ನು ಯಾರು ತಿನ್ನದೇ ಇರಲಿ ಅಂತಲೂ ಅದರ ಆಸೆಯೂ ಕೂಡ ಇಲ್ಲ. ಕಾಡಲ್ಲಿ ಬೆಳೆದರೂ ಹಣ್ಣನ್ನು ಬಿಡುತ್ತೆ, ನಾಡಲ್ಲಿ ಬೆಳೆದರೂ ಹಣ್ಣವನ್ನು ಬಿಡುತ್ತದೆ. ಹಾಗೆ ಮನುಷ್ಯನು ಮಾಡತಕ್ಕಂಥ ಕರ್ಮಗಳು ಇವನು ಸಂಕಲ್ಪವನ್ನು ಮಾಡಿಕೊಂಡು ಮಾಡಿದರೂ ಸಿಗುತ್ತದೆ, ಸಂಕಲ್ಪ ಮಾಡದೇ ಮಾಡಿದರೂ ಸಿಗುತ್ತದೆ, ಇವನು ಬಯಸಿದರೂ ಸಿಗುತ್ತದೆ, ಬಯಸದೇ ಇದ್ದರೂ ಕೂಡ ಸಿಗುತ್ತದೆ. ಹಾಗಾಗಿ ಕರ್ಮ ಫಲವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡುವುದು ಬೇಡ. ನೀನು ಕರ್ಮ ಫಲವನ್ನು ಅನುಭವಿಸಬೇಕು, ಬಿಡಬೇಕು ಅನ್ನುವಂಥದ್ದು
ಅದು ಕರ್ಮಕ್ಕೆ ಅನುಗುಣವಾಗಿರುವಂಥ ವಿಚಾರವಲ್ಲದಲೇ ನಿನಗೆ ಸಂಬಂಧಪಟ್ಟದ್ದಲ್ಲ. ನೀನು ನಿನ್ನ ಕರ್ಮವನ್ನು ತ್ಯಾಗ ಮಾಡಿಕೊಂಡು, ನಿನ್ನ ಕರ್ಮವನ್ನು ಫಲವನ್ನು ಬಿಟ್ಟುಕೊಂಡು, ನಿನ್ನ ಆಸೆಗಳನ್ನು ಬಿಟ್ಟುಕೊಂಡು ನೀನು ಕರ್ತೃತ್ವವನ್ನು ಹೊಂದಿದವನಾಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದಿನ ವಿಚಾರ ಮತ್ತೆ ತಿಳಿಯೋಣ. ಹರಿ ಓಂ ತತ್ಸತ್.